ಹೋಗೋಣ ಅಂದರೆ ಪಿಕ್ಚರ್ ಚೆನ್ನಾಗಿಲ್ಲ, ಪಾರ್ಕ್ ಹೋಗೋಣ ಅಂದರೆ ಗರ್ಲ್ ಫ್ರೆಂಡ್ ಇಲ್ಲ, ವಿಧಾನಸೌಧಕ್ಕೆ ಹೋಗೋಣ ಅಂದರೆ ಸೆಕ್ಯೂರಿಟಿ ಬಿಡಲ್ಲ. ದಿನ ಬೆಳಗಾದ್ರೆ ಸಾಕು ಇಂಥ ಡೈಲಾಗ್ಗಳನ್ನು ಹೊಡಿತಾ ತನ್ನ ಎದುರಿಗೆ ಸಿಕ್ಕವರ ತಲೆ ತಿಂತಾನೆ ಈ ನಮ್ಮ ತಲೆಹರಟೆ. ಹೀಗೆ ವಾರ ಪೂರ್ತಿ ತಾನು ಯಾರನ್ನೆಲ್ಲ ತಲೆಹರಟೆ ಮಾಡಿದೆ ಅಂತ ತಮ್ಮ ಎದುರುಗಡೆ ಹೇಳೋದಕ್ಕೆ ಬರ್ತಿದ್ದಾನೆ ಈ ತಲೆಹರಟೆ ವೀಕ್ಲಿ ಸ್ಪೆಷಲ್ನಲ್ಲಿ. ನೀವು ನೋಡಿ ಎಂಜಾಯ್ ಮಾಡಿ. ತಲೆಹರಟೆ ಲೈಫ್ ಸ್ಟೈಲೇ ಹಾಗೆ. ಸಿಕ್ಕವ್ರನ್ನ ಕಾಲು ಎಳೆಯೋದೇ ಅವನ ಕಾಯಕ. ಖಾದಿ ಹಾಕ್ತವ್ರು, ಕಾವಿ ತೊಟ್ಟವರು, ಖಾಕಿ ಧರಿಸಿದವ್ರ ಬಗ್ಗೆ ನಮ್ಮ ತಲೆಹರಟೆಗೆ ಸ್ವಲ್ಪ ಜಾಸ್ತಿನೇ ಪ್ರೀತಿ. ಹಾಗಂತ ಸುಮ್ಮನೆ ಯಾರ ಕಾಲು ಎಳೆಯೋ ಜಾಯಮಾನ ಅವನದಲ್ಲ. ಆದರೆ ಇವರಲ್ಲಿ ಯಾರೇ ಎಡವಟ್ಟು ಮಾಡಿಕೊಂಡು ತಲೆಹರಟೆ ಕೈಯಲ್ಲಿ ತಗ್ಲು ಹಾಕ್ಕೊಂಡ್ರೆ ಅಷ್ಟೇ ಕತೆ. ಅವ್ರ ಬಗ್ಗೆ ಇರೋ ಬರೋ ಸುದ್ದಿಯನ್ನೆಲ್ಲ ಲೀಕ್ ಮಾಡ್ತಾನೆ. ಇತ್ತೀಚೆಗಷ್ಟೇ ಎಡ್ಡಿಜಿ ಮತ್ತೆ ಕುರ್ಚಿ ಏರೋದಕ್ಕೆ ಟ್ರೈ ಮಾಡಿದ್ದನ್ನ ತಲೆಹರಟೆ ತನ್ನ ಹರಿಕತೆ ಸ್ಟೈಲ್ನಲ್ಲಿ ಹೇಳಿದ್ದಾನೆ. ನೀವೇ ನೋಡಿ. ಏನಿದು ಕಾಂತ, ಏನಿದು? ನಮ್ಮ ಸಿಎಂ ಸ್ಮೈಲ್ ಗೌಡ್ರು ಪರಿಷತ್ ಚುನಾವಣೆ ಅಖಾಡದಲ್ಲೇ ಇದ್ದಾರೆ. ಸಿದ್ದು ಸೋಲು ಗ್ಯಾರಂಟಿ ಅಂತ ಇದ್ದಾರೆ. ಬಳ್ಳಾರಿ ಜನ್ನಿ ಫ್ರೆಂಡ್ ಶ್ರೀರಾಮುಲು ಫ್ಲವರ್ ಪಾರ್ಟಿಗೆ ಸಪೋರ್ಟೇ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಶೋಸ್ ಸದಾನಂದಮಯಿ ಗೆಲ್ತಾರೆ ಅಂತ ಇದ್ರೆ ಫೈನಲಿ ನಮ್ಮ ಎಡ್ಡಿಜಿ ಮತ್ತೆ ಕುರ್ಚಿ ಕಬಳಿಸೋ ಟೈಮ್ ಬಂತು ಅಂತ ಒಳಗೊಳಗೆ ಖುಷಿ ಪಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಹಾಲಗಿ ಗ್ರಾಮದ ಹರಿಕತೆ ಹೇಳೋ ಹರಿದಾಸರು ಏನಂತ ಹರಿಕತೆ ಹೇಳ್ತಾರೆ ಅಂತ ಜಸ್ಟ್ ಲಿಸನ್ ಕಾಂತ, ಜಸ್ಟ್ ಲಿಸನ್ ಸೈಲೆಂಟ್ಲಿ. ಒಂದಾನೊಂದು ಕಾಲದಲ್ಲಿ ಇಂತಹ ಭವ್ಯವಾದ ಸುಂದರವಾದ ವಿಧಾನಸೌಧದಲ್ಲಿನ ಸಿಎಂ ಕುರ್ಚಿ ಕಳೆದುಕೊಂಡ ಯಡಿಯೂರಪ್ಪನವರು ಈಗ ಮತ್ತೆ ಕುರ್ಚಿ ಏರಲು ಹವಣಿಸುತ್ತಿದ್ದಾರೆ. ನನ್ನ ಮಹಾಜನಗಳೇ, ಮತ್ತೆ ಕುರ್ಚಿ ಏರಲು ಹವಣಿಸುತ್ತಿದ್ದಾರೆ. ನನ್ನ ಈ ಮಾತಿಗೆ ಹೇಗೆ ಅಂತ ಕೇಳಿದ್ರೆ ಸ್ವಲ್ಪ ಸ್ಪೈಸಿಯಾಗಿ ಅದಕ್ಕೆ ಉತ್ತರ ಹೇಳ್ತೀನಿ, ಕೇಳಿ ನನ್ನ ಬಾಂಧವರೇ. ಪರಪ್ಪನ ಸೌಧದಿಂದ ಬಂದ ನಂತರ ರಾಜ್ಯದ ಎಲ್ಲಾ ಬೆಳವಣಿಗೆಯನ್ನ ಮೂಕ ಪ್ರೇಕ್ಷಕರಂತೆ ಗಮನಿಸಿದ ನಮ್ಮ ಎಡ್ಡಿಜಿ ಪರಿಷತ್ತಿನ ಚುನಾವಣೆ ಬಂದಿದ್ದೇ ತಡ ಹೈಕಮಾಂಡ್ಗೆ ದೂರವಾಣಿ ಕರೆ ಮಾಡಿ, ನೋಡಿ ನನ್ನ ಹಿರಿಯ ಬಂಧುಗಳೇ, ಮತ್ತೆ ನಾನು ಸಿಎಂ ಆಗುವ ಸುಸಂದರ್ಭ ಕೂಡಿ ಬಂದಿದೆ. ಅದಕ್ಕೆ ತಾವು ನನಗೆ ಅವಕಾಶ ಕಲ್ಪಿಸಿಕೊಡಿ, ನಾನು ಮತ್ತೆ ಪಕ್ಷವನ್ನ ಬಲಪಡಿಸುತ್ತೇನೆ, ವಿರೋಧ ಪಕ್ಷಗಳ ಸದ್ದಡಗಿಸುತ್ತೇನೆ. ಅದ್ಯಾವುದೋ ಪಡ್ಡೆ ಹುಡುಗ ಶ್ರೀರಾಮುಲುವಿನಿಂದ ಉದುರಿ ಹೋಗುತ್ತಿರುವ ಕಮಲದ ದಳಗಳನ್ನು ಮತ್ತೆ ಒಂದುಗೂಡಿಸುತ್ತೇನೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ಸಂದೇಶ ರವಾನಿಸಿದ್ದಾರೆ. ಆದ್ರೆ ಏನ್ ಮಾಡೋದು, ಎಡ್ಡಿಜಿಗೆ ಸಿಎಂ ಪಟ್ಟ ಕೊಟ್ರೆ ಮುಂದೆ ಮತ್ತೆ ಅನಾಹುತವಾಗಬಹುದಲ್ಲ ಅಂತ ಯಾವನಿಗೆ ಬೇಕು ಅಂತ ಈ ರಗಳೆ ಜಗಳ ಅಂತ ಯೋಚನೆ ಮಾಡಿದ ಹೈಕಮಾಂಡ್ ಕರ್ನಾಟಕದ ಕಮಲದ ಪುತ್ರ ಎಡ್ಡಿಜಿ ಸದ್ಯಕ್ಕೆ ಕುರ್ಚಿ ಏರುವ ಹಗಲುಗನಸು ಕಾಣುವುದು ಬೇಡ, ನಿನಗೆ ಕುರ್ಚಿ ನೀಡಬೇಕೋ ಬೇಡವೋ ಅಂತ ನಿಮ್ಮ ಮೇಲಿರುವ ಕೇಸುಗಳೇ ನಿರ್ಧರಿಸುತ್ತವೆ ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ಎಡ್ಡಿಜಿಗೆ ಫ್ಯಾಕ್ಸ್ ಮಾಡಿದಾರಂತೆ. ನನ್ನ ಮಹಾಜನಗಳೇ, ಡೆಲ್ಲಿಯಿಂದ ಫ್ಲವರ್ ಪಾರ್ಟಿ ಹೈಕಮಾಂಡ್ ಹೀಗಂತ ಫ್ಯಾಕ್ಸ್ ಮಾಡಿದ್ದಂತೆ. ಡೆಲ್ಲಿಯಿಂದ ಹಾಗೆ ಉತ್ತರ ಬಂದಿದ್ದೇ ತಡ ಎಡ್ಡಿಜಿ ಅಯ್ಯೋ ಭಗವಂತ ಅಂತ ಒಂದು ಕ್ಷಣ ನಿಟ್ಟುಸಿರು ಬಿಗಿ ಹಿಡಿದುಕೊಂಡು ತನ್ನ ಹಿಂದಿರುವ ಫ್ಲವರ್ ಪಾರ್ಟಿ ಶಾಸಕ ಸಚಿವರನ್ನ, ನೋಡ್ರೋ ತಮ್ಮಂದ್ರ, ನನ್ನ ಕುರ್ಚಿ ಏರುವ ಆಸೆಗೆ ಡೆಲ್ಲಿಯಲ್ಲಿ ಕೂತ ಹೈಕಮಾಂಡ್ ತಣ್ಣೀರೆರಚಿದೆ, ಅದಕ್ಕೋಸ್ಕರ ನೀವು ನನ್ನ ಬೆಂಬಲಕ್ಕೆ ನಿಲ್ಲಿ ಅಂದ್ರು. ಆಗ ಕೆಲವರು ಆಯ್ತಾಯ್ತು ನಿಲ್ತೀವಿ ಅಂತ ಹೇಳಿದ್ರು, ಮತ್ತೆ ಕೆಲವರು ನೋ ನೋ ಅಂದ್ರು. ತಕ್ಷಣವೇ ಇದೆಲ್ಲವನ್ನ ಗಮನಿಸಿದ ಸ್ಟೇಟ್ ಫ್ಲವರ್ ಪಾರ್ಟಿ ಅಧ್ಯಕ್ಷ ಈಶ್ವರಪ್ಪ ಕೂಡಲೇ ಹೈಕಮಾಂಡಿಗೆ ತಮ್ಮ ಹತ್ರ ಇರೋ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಮೊಬೈಲ್ ಇಂದ ಕರೆ ಮಾಡಿ, ನೋಡಿ ಸ್ವಾಮಿ, ನೀವೇನಾದ್ರೂ ಎಡ್ಡಿಜಿಗೆ ಮತ್ತವರ ತಂಡದ ಒತ್ತಾಯಕ್ಕೆ ಮಣಿದು ಕುರ್ಚಿ ನೀಡೋ ಮನಸ್ಸು ಮಾಡಿದ್ರೆ ಎಲ್ಲಾ ಎಡವಟ್ಟಾಗಿ ಬಿಡುತ್ತೆ ಅಂದ್ರು. ಹಾಗಿದ್ರೆ ನಮ್ಮ ಪಿತೃ ಸಮಾನ ಎಡ್ಡಿಜಿಗೆ ಮತ್ತೆ ಸಿಎಂ ಕುರ್ಚಿ ದಕ್ಕಲ್ವೇ ಅಂತ ಗುಂಡು ಮಿನಿಸ್ಟರ್ ರೇಣುಕಾಚಾರ್ಯ ಕೇಳಿದ್ದಕ್ಕೆ, ಲೋ ತಮ್ಮ ನೀನ್ ಸುಮ್ನಿರೋ, ನಿನ್ಗೇನ್ ಗೊತ್ತು, ಬರೀ ಡ್ಯಾನ್ಸ್ ಮಾಡೋದ್ ಬಿಟ್ಟು ಮುಂದೆ ಆರೋಪದಿಂದ ಮುಕ್ತರಾದ್ಮೇಲೆ ಸಿಎಂ ಪಟ್ಟ ನೀಡೋಣಂತೆ ಅಂತ ಗದರಿಸಿದ್ರಂತೆ. ಹೋಗಲಿ ಬಿಡಿ ನನ್ನ ಮಹಾಜನಗಳೇ, ಮುಂದೆ ಏನಾಗುತ್ತೆ ಅಂತ ಆ ಕಿಲಾಡಿ ಕೃಷ್ಣನಿಗೂ ಗೊತ್ತಿಲ್ಲ, ರಿಚ್ ಮ್ಯಾನ್ ತಿರುಪತಿ ತಿಮ್ಮಪ್ಪನಿಗೂ ಗೊತ್ತಿಲ್ಲ, ನೀನು ನಮ್ಮಂತ ನರ ಮನುಷ್ಯರಿಗೆ ಏನ್ ಗೊತ್ತಾಗ್ಬೇಕು ಹೇಳಿ. ಅದಕ್ಕೆ ಹೇಳಿಲ್ವೇ ನಮ್ಮ ಹಿರಿಯರು, ನೋಡ್ಕಣಯ್ಯ,
ನೀರಲ್ಲಿರೋ ಮೀನಿನ ಹೆಜ್ಜೆ ಕಂಡುಹಿಡಿಬಹುದು, ಆದ್ರೆ ಈ ರಾಜಕಾರಣಿಗಳ ನಡೆ ನುಡಿ ಮಾತ್ರ ಕಂಡುಹಿಡಿಯೋಕ್ಕಾಗಲ್ಲ ಅಂತ. ಇದಿಷ್ಟು ಹೇಳ್ತಾ ಇವತ್ತಿನ ನನ್ನ ಪೊಲಿಟಿಕಲ್ ಹರಿಕತೆಗೆ ಮಂಗಳ ಹಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಶುಭವಾಗಲಿ. ಬರ್ತೀನಿ ಕಣ್ರಯ್ಯ. ನೋಡಿದ್ರಲ್ಲ ತಲೆಹರಟೆ ಹರಿಕತೆ ಹೆಂಗಿತ್ತು ಅಂತ. ಅದ್ಯಾವುದೋ ಇಂಟ್ರೆಸ್ಟಿಂಗ್ ಸಾಂಗ್ ಹೇಳ್ಬೇಕಂತೆ. ಅದಕ್ಕಿಂತ ಮೊದಲು ಒಂದು ಪುಟ್ಟ ಬ್ರೇಕ್ ತಗೊಳ್ಳಿ.